ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಜೈಲಲ್ಲಿ ರೌಡಿ ಶೀಟರ್ ಬರ್ತ್ಡೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಪರಪ್ಪನ ಅಗ್ರಹಾರದ ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ಕಾರಾಗೃಹದ ಎಡಿಜಿಪಿ ಬಿ ದಯಾನಂದ್ ಅವರು ಕೊಟ್ಟಿರುವಂತಹ ಆದೇಶ. ಸೆಪ್ಟೆಂಬರ್ 9ನೇ ತಾರೀಕು ಜೈಲಲ್ಲಿ ಗುಬ್ಬಚ್ಚಿ ಸೀನನ ಬರ್ತ್ಡೇ ಸೆಲೆಬ್ರೇಟ್ ಆಗಿತ್ತು. ಅಧಿಕಾರಿಗಳ ಕರ್ತವ್ಯ ಲೋಪ ಹಿನ್ನೆಲೆ ಅವರನ್ನ ಅಮಾನತುಗೊಳಿಸಲಾಗಿದೆ. ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ದರ್ಶನ್ಗೆ ಇಲ್ಲದ ಸವಲತ್ತು ರೌಡಿಗೆ ಕೊಡುವಂತ ಕೆಲಸ ಆಗ್ತಾ ಇತ್ತು. ದರ್ಶನ್ಗೊಂದು ನ್ಯಾಯ, ಬೇರೆ ಕೈದಿಗಳಿಗೊಂದು ನ್ಯಾಯನ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿ ಪ್ರಶ್ನೆ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ನ ವರದಿಯ ಬಳಿಕ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಈಗ ಇಬ್ಬರು ಜೈಲಾಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ನಿರಂತರವಾಗಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಾವು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ದರ್ಶನ್ಗೆ ಒಂದು ನ್ಯಾಯ, ಬೇರೆ ಕೈದಿಗಳಿಗೆ ಒಂದು ನ್ಯಾಯ. ಯಾವುದೋ ರೆಸಾರ್ಟ್ ಹೋಗಿ ಅಥವಾ ಯಾವುದೋ ಲಾಡ್ಜ್ ಅಲ್ಲೋ ಅಥವಾ ಎಲ್ಲೋ ಒಂದು ಪಾರ್ಟಿ ಹಾಲಿಗೆ ಹೋಗಿ ಸೇಬಿನ ಹಾರ ಹಾಕೋದೇನು, ಜೈಕಾರ ಹಾಕೋದೇನು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಈ ಕೇಕ್ಗಳು ಎಲ್ಲಿಂದ ಬಂತು, ಸೇಬಿನ ಹಾರ ಎಲ್ಲಿಂದ ಬಂತು, ಒಳಗಡೆ ಬಿಟ್ಟಿದ್ಯಾರು? ಒಂದು ಕಡೆ ದರ್ಶನಿಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡೋದಕ್ಕೆ ಹಿಂದೆ ಸರಿತಾ ಇರುವಂತಹ ಜೈಲಿನ ಅಧಿಕಾರಿಗಳು ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಯಾಕೆ ಕಣ್ಣು ಮುಚ್ಚಿಕೊಳ್ತಿದ್ರು? ಈ ತರದ್ದೆಲ್ಲ ಪ್ರಶ್ನೆಗಳನ್ನ ನಾವು ಕೇಳಿದ್ವಿ. ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಬಿತ್ತರ ಆದ ಬಳಿಕ ಎಚ್ಚೆತ್ತಂತಹ ಬಿ ದಯಾನಂದ್ ಅವರು ಈಗ ಆದೇಶ ಕೊಟ್ಟಿದ್ದಾರೆ. ಇಬ್ಬರು ಜೈಲಾಧಿಕಾರಿಗಳನ್ನ ಅಮಾನತುಗೊಳಿಸಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಮತ್ತೊಂದು ಕಡೆ ಎಲ್ಲ ಫೋಟೋ ವಿಡಿಯೋ ಎಲ್ಲವನ್ನ ಕೂಡ ನಾವು ರಾಜ್ಯದ ಜನರ ಮುಂದೆ ಇಟ್ಟಿದ್ವಿ. ಇದು ಗ್ಯಾರಂಟಿ ನ್ಯೂಸ್ ನ ಫಲಶ್ರುತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮೊದಲು ನಾವು ಸುದ್ದಿ ಬ್ರೇಕ್ ಮಾಡಿದ್ದೆ ನಾವು. ಈಗ ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಂಜುನಾಥ್. ಪ್ರಭು, ಪರಪ್ಪನಗರದ ಜೈಲಿನಲ್ಲಿ ಏನು ಹೊಸದಾಗಿ ಎಡಿಜಿಪಿ ದಯಾನಂದ್ ಅವರು ಬಂದಂತ ಬಳಿಕ ಎಲ್ಲವೂ ಅಲ್ಲಿ ನಡೀತಕ್ಕಂಥ ಅಕ್ರಮಗಳಿಗೆ ಬ್ರೇಕ್ ಬಿದ್ದಿದೆ ಅನ್ನೋದು ಸಾಮಾನ್ಯವಾಗಿ ಜನ ಮಾತಾಡ್ತಾ ಇದ್ರು. ಆದ್ರೆ ಅಲ್ಲಿ ಒಂದು ದರ್ಶನ್ ವಿಚಾರದಲ್ಲಿ ಮಾತ್ರ ಅಲ್ಲಿನ ಜೈಲಾಧಿಕಾರಿಗಳು ಕಟ್ಟುನಿಟ್ಟಾಗಿ ಆತನಿಗೆ ಸೌಲಭ್ಯಗಳನ್ನ ನೀಡೋದಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆದ್ರೆ ಬೇರೆ ಆರೋಪಿಗಳು, ವಿಚಾರಣಾಧೀನ ಕೈದಿಗಳಿಗೆ ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೋ ಅದು ರಾಜ್ಯಾತಿಥ್ಯ ಅವೆಲ್ಲವೂ ಸಹ ಮುಂದುವರೆದಿದೆ ಅನ್ನೋ ರೀತಿಯಾಗಿ ಈ ಒಂದು ಘಟನೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಸಾರ ಆದಂತ ಗುಬ್ಬಚ್ಚಿ ಸೀನನ ಬರ್ತ್ಡೇ ಏನು ಸೆಲೆಬ್ರೇಷನ್ ಇತ್ತು, ಆ ಒಂದು ಸೆಲೆಬ್ರೇಷನ್ ಉದಾಹರಣೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ನಿರಂತರವಾಗಿ ಸುದ್ದಿ ಮಾಡಿದ್ವಿ. ದರ್ಶನ್ಗಿಲ್ಲ ಇರ್ತಕ್ಕಂತ ನ್ಯಾಯ, ಅವ್ರಿಗಿಲ್ಲಿರ್ತಕ್ಕಂತ ಒಂದು ಕನಿಷ್ಠ ಸೌಲಭ್ಯಗಳು ಇವ್ರಿಗೆ ಹೆಂಗ್ ಸಿಕ್ತು ಅಂತ. ಯಾಕಂದ್ರೆ ಗುಬ್ಬಚ್ಚಿ ಸೇನನ್ನು ಸಹ ನಡು ರಸ್ತೆಯಲ್ಲಿ ಒಬ್ಬ ಮಾಜಿ ರೌಡಿ ಶೀಟರ್ ಅನ್ನ ತನ್ನ ಬೆಟಾಲಿಯನ್ ಮುಖಾಂತರ ದಾಳಿ ಮಾಡಿ ಬರ್ಬರವಾಗಿ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿ ಜೈಲಿಗೆ ಹೋಗಿ ಇರ್ತಾನೆ. ಜೈಲಿನಲ್ಲೇ ಸೆಪ್ಟೆಂಬರ್ 9ನೇ ತಾರೀಕು ಆತನ ಬರ್ತ್ಡೇ ಇರುತ್ತೆ. ಬರ್ತ್ಡೇ ಸಂದರ್ಭದಲ್ಲಿ ಅವನಿಗೆ ಇಷ್ಟವಾದಂತಹ ರೀತಿಯಾಗಿ ಕೇಕ್ ಅನ್ನ ಮಾಡಿಸ್ಕೊಂತಾನೆ. ಅವ್ರಿಗೆ ಕೊರಳಿಗೆ ಹೂವಿನ ಹಾರ ಬದಲಾಗಿ ಆಪಲ್ ಹಾರವನ್ನ ಹಾಕ್ತಾರೆ. ಜೊತೆಗೆ ಈ ಸಹ ಕೈದಿಗಳು, ಸಹ ವಿಚಾರಣಾಧೀನ ಕೈದಿಗಳಿರ್ತಕ್ಕಂಥ ಆರೋಪಿಗಳಿದ್ರು, ಅವರೆಲ್ಲರೂ ಸಹ ಶಿಲ್ಲೆ ಹೊಡ್ಕೊಂಡು ಜೈಕಾರಗಳನ್ನ ಕೂಕೊಂಡು ಒಂದು ಸೆಲೆಬ್ರೇಷನ್ ಅನ್ನ ಮಾಡಿರ್ತಾರೆ. ಇಲ್ಲಿ ಅಷ್ಟೊಂದು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬ್ಯಾರೆಕ್ ಮುಂದೆ ಇರ್ತಕ್ಕಂಥ ಜೈಲಧಿಕಾರಿಗಳು ಏನ್ ಮಾಡ್ತಾ ಇದ್ರು, ವಾರ್ಡನ್ಗಳು ಏನ್ ಮಾಡ್ತಾ ಇದ್ರು, ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಇವೆಲ್ಲವನ್ನ ಏನು ಗಮನಿಸಿದಂತ ಎಡಿಜಿಪಿ ಪ್ರಿಸನ್ಸ್ ಎಡಿಜಿಪಿ ಆಗಿರ್ತಕ್ಕಂಥ ದಯಾನಂದ್ ಅವರು ಡಿಇಜಿ ಶ್ರೀದೇವಿ ಅವರಿಗೆ ಒಂದು ಬಿಂದುಶ್ರೀ ಅವರಿಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆ ನಡೆಸಿ ವರದಿ ನೀಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಮಾಡಿದ್ರು. ಪ್ರಾಥಮಿಕವಾಗಿ ಅವರು ಇಲಾಖಾ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ 7 ಜನರ ಮೇಲೆ ಒಂದು ಅಮಾನತಿಗಾಗಿ ಶಿಫಾರಸನ್ನ ಮಾಡಲಾಗಿದೆ. ಅವರು ಯಾವ್ಯಾರು ಆ ಸಂದರ್ಭದಲ್ಲಿ ಕರ್ತವ್ಯದಲ್ಲಿದ್ರು, ಬ್ಯಾರೆಕ್ ನ ನೋಡ್ಕೊಳ್ತಾ ಇದ್ದವರು ಯಾರು, ಜೊತೆಗೆ ಆ ಸಂದರ್ಭದಲ್ಲಿ ಅವರು ಪಾರ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ಕರ್ತವ್ಯದಲ್ಲಿದ್ರು, ಅವ್ರಿಗೆ ಆಹಾರವನ್ನ ತಂದುಕೊಟ್ಟವ್ರು ಯಾರು, ಆಪಲ್ಗಳನ್ನ ಎಲ್ಲಿಂದ ಖರೀದಿ ಮಾಡಿದ್ರು, ಜೊತೆಗೆ ಕೇಕ್ ಅನ್ನ ಎಲ್ಲಿ ಸಿದ್ಧಪಡಿಸಿದ್ರು, ಈ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಾಗ ಅಲ್ಲಿದ್ದಂತ 7 ಜನ ಸಿಬ್ಬಂದಿಯ ಕರ್ತವ್ಯ ಲೋಪ ಎದ್ದು ಕಂಡಿತ್ತು. ಆದ್ರೆ ಇಲ್ಲಿ ಅವರ ಒಂದು ವರದಿ ಆಧಾರದ ಮೇಲೆ ಈಗ ಪ್ರೆಸಿಡೆನ್ಸ್ ವಿಭಾಗದ ಎಡಿಜಿಪಿ ಆಗಿರ್ತಕ್ಕಂಥ ದಯಾನಂದ್ ಅವರು ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಉಳಿದಂತೆ ಇನ್ನು ಏನು 5 ಜನರ ಮೇಲೆ ಒಂದು ಶಿಫಾರಸನ್ನ ಮಾಡಲಾಗಿತ್ತು. ಅವರನ್ನ ಮತ್ತೊಮ್ಮೆ
ಅವರ ವಿರುದ್ಧ ಮತ್ತೊಮ್ಮೆ ಕೂಲಂಕುಷವಾಗಿ ಇನ್ನೊಂದು ಸುತ್ತಿನ ವಿಚಾರಣೆಯನ್ನ ನಡೆಸಿ ಅಂತ. ಯಾಕಂದ್ರೆ ದಯಾನಂದ್ ಅವರು ಯಾವುದೇ ಒಂದು ವರದಿ ಕೊಟ್ಟುವಂತಾದರೆ ಅದರ ವಿರುದ್ಧ ನೇರವಾಗಿ ಕ್ರಮ ಕೈಗೊಳ್ಳಲ್ಲ, ಮತ್ತೊಂದು ಸಲ ಅದನ್ನ ಅವಲೋಕನ ಮಾಡಿ ಕ್ರಮ ಕೈಗೊಳ್ತಕ್ಕಂಥದ್ದು ಇರ್ಬೋದು, ಕೆಲಸ ಮಾಡ್ತಕ್ಕಂಥದ್ದು. ಹೀಗಾಗಿ ಯಾಕಂತಂದ್ರೆ ನಾವು ದರ್ಶನ್ ವಿಚಾರದಲ್ಲಿ ಇರೋದಾಗ ಕೆಲವೊಂದು ದಯಾನಂದ್ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಸರೆಂಡರ್ ಆದಂತವರನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಮಾತ್ರ ಇಲ್ಲಿ ದರ್ಶನ್ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿತ್ತು. ಹಾಗಾಗಿ ಇಲ್ಲೂ ಅಷ್ಟೇ 7 ಜನರ ವಿರುದ್ಧ ಏನು ಅಮಾನತಿಗಾಗಿ ಶಿಫಾರಸ್ ಮಾಡಲಾಗಿದೆ, ಅವರ ನೇರವಾದಂತ ಪಾತ್ರ ಏನು, ಕೇವಲ ಅವರು ಅಲ್ಲಿ ಇನ್ಚಾರ್ಜ್ ಆಗಿದ್ದಂತ ಮಾತ್ರ ಅಥವಾ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅವರು ಕರ್ತವ್ಯದಲ್ಲಿದ್ರು ಅಥವಾ ಇರ್ಲಿಲ್ವೋ, ಇವೆಲ್ಲವನ್ನ ಸಹ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮತ್ತೊಂದು ವರದಿಯನ್ನ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಏನು ಗುಬ್ಬಚ್ಚಿ ಶ್ರೀನಾ ಮತ್ತೆ ಆತನ ಸಹಚರರಿಗೆ ಜೈಲಿನಲ್ಲಿ ಆತನ ಕೇಳದಂತ ರೀತಿಯಾಗಿ ರಾಜ್ಯ ಶಿಕ್ಷೆ ಕೊಟ್ಟಿರ್ಬೋದು ಅಥವಾ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಂಡಂತ ಪ್ರಕರಣದಲ್ಲಿ ಸದ್ಯ 2 ತಲೆದಂಡ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 5 ಜನ ಏನು ಶಿಫಾರಸ್ ಮಾಡಲಾಗಿದೆ, ಅದರಲ್ಲಿ ಇನ್ನೆಷ್ಟು ಜನ ಸಸ್ಪೆಂಡ್ ಆಗ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.